ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯಜಮಾನ ಸಿನಿಮಾ ಮೈಸೂರಿನಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆಯನ್ನು ಪಡ್ಕೋತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಯಜಮಾನ ಸಿನಿಮಾ 2000 ಇಸವಿಯಲ್ಲಿ ತೆರೆಕಂಡು ಕನ್ನಡ ಚಿತ್ರರಂಗದಲ್ಲಿ ಸರ್ವಕಾಲಿಕ ದಾಖಲೆಯನ್ನು ಬರೆದಂಥ ಸಿನಿಮಾ ಇದೇ ಶುಕ್ರವಾರ ರಿಲೀಸ್ ಆಯಿತು. ಹೀಗಿರಬೇಕಾದ್ರೆ ಈ ಸಿನಿಮಾ ಮೈಸೂರಿನ ಪ್ರಭಾ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಅಲ್ಲಿನ ಅಭಿಮಾನಿಗಳು ವಿಷ್ಣುದಾದ ಅವರ ಬೃಹತ್ ಫ್ಲೆಕ್ಸಿಗೆ ಹೂವಿನ ಹಾರದ ಜೊತೆಗೆ ಅಭಿಮಾನಿಗಳಿಗೆ, ಚಿತ್ರಮಂದಿರಕ್ಕೆ ಬಂದಂತಹ ವಿಷ್ಣುದಾದ ಅವರ ಅಭಿಮಾನಿಗಳಿಗೆ ಅನ್ನದಾನವನ್ನು ಮಾಡಿದ್ದಾರೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ವೀಕೆಂಡ್ ಅಂತೂ ಈ ಚಿತ್ರಮಂದಿರದಲ್ಲಿ ಕಿಕ್ಕಿರಿದ ಜನಸಂದಣಿಯೊಂದಿಗೆ ಸಿನಿಮಾದ ಪ್ರದರ್ಶನವಾಗಿದೆ. ಭರ್ಜರಿಯಾದಂಥ ಪ್ರದರ್ಶನಕ್ಕೆ ಮೈಸೂರು ಸಾಕ್ಷಿಯಾಗಿದೆ. 2000 ಇಸವಿಯಲ್ಲಿ ಈ ಸಿನಿಮಾ ತೆರೆಕಂಡಾಗ ಮೈಸೂರಿನಲ್ಲಿ ಪ್ರಭಾ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿರಲಿಲ್ಲ. ರಣಜಿತ್, ಲಕ್ಷ್ಮಿ ಹಾಗೆ ಸರಸ್ವತಿ ಚಿತ್ರಮಂದಿರದಲ್ಲಿ ಯಜಮಾನ ಸಿನಿಮಾ ಪ್ರದರ್ಶನಗೊಂಡಿತ್ತು. ವಿಪರ್ಯಾಸ ಅಂತ ಹೇಳಿದ್ರೆ ಈ 3 ಚಿತ್ರಮಂದಿರ ಕೂಡ ಪ್ರಸ್ತುತ ಮೈಸೂರಿನಲ್ಲಿ ಇಲ್ಲ. ಪ್ರಸ್ತುತ ಇರೋದು ಕೇವಲ ಬೆರಳೆಣಿಕೆಯ ಚಿತ್ರಮಂದಿರಗಳು. ಒಂದು ಕಾಲದಲ್ಲಿ ಮೈಸೂರಿನಲ್ಲಿ ಅನೇಕ ಚಿತ್ರಮಂದಿರಗಳಿತ್ತು, ಸುಮಾರು ಚಿತ್ರಮಂದಿರಗಳಿತ್ತು. ಕರೋನಾದ ಬಳಿಕವಂತೂ ಅದೆಷ್ಟೋ ಚಿತ್ರಮಂದಿರಗಳು ಸಾಲು ಸಾಲಾಗಿ ಬೀಗವನ್ನು ಹಾಕಿಕೊಳ್ತು, ದರಶಾಹಿ ಆಯಿತು. ಪ್ರಸ್ತುತ ಇರುವಂಥದ್ದು ಬೆರಳೆಣಿಕೆಯ ಚಿತ್ರಮಂದಿರ, ಈ ಪೈಕಿ ಪ್ರಭಾ ಕೂಡ ಒಂದು. ಹೀಗಿರಬೇಕಾದ್ರೆ ಪ್ರಭಾ ಚಿತ್ರಮಂದಿರದಲ್ಲಿ ಯಜಮಾನ ಸಿನಿಮಾ ರಿಲೀಸ್ ಆಗಿದೆ. ಹಾಗೆ ನೋಡಿದರೆ ಯಜಮಾನ ಮಾತ್ರವಲ್ಲ, ಈ ಹಿಂದೆ ವಿಷ್ಣುದಾದವರ ಕೃಷ್ಣನಿ ಬೇಗನೆ ಬಾರು ಸಿನಿಮಾ ಇದೇ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು. ಇದೀಗ ಯಜಮಾನ ಸಿನಿಮಾದ ಸರದಿ. ದಿನ 4 ಆಟ, ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30, ಹಾಗೆ ರಾತ್ರಿ 7:30. ಕೇವಲ ಇದೊಂದೇ ಚಿತ್ರಮಂದಿರ ಅಷ್ಟೇ ಅಲ್ಲ, ಐನಾಕ್ಸ್ ಚಿತ್ರಮಂದಿರ, ಮಾಲ್ ಆಫ್ ಮೈಸೂರಿನಲ್ಲಿರುವಂತಹ ಐನಾಕ್ಸ್ ಚಿತ್ರಮಂದಿರದಲ್ಲಿ ಮಧ್ಯಾಹ್ನ 12:05 ಒಂದು ಪ್ರದರ್ಶನವಿದೆ. ಒಟ್ಟು ಮೈಸೂರಿನಲ್ಲಿ ಯಜಮಾನ ಸಿನಿಮಾಗೆ ಸಿಕ್ಕಿರೋದು 5 ಪ್ರದರ್ಶನ. ಒಟ್ಟು 2 ಚಿತ್ರಮಂದಿರ, ಒಂದು ಸಿಂಗಲ್ ಸ್ಕ್ರೀನ್, ಈಗಾಗಲೇ ಹೇಳಿದಂತೆ ಪ್ರಭಾ ಚಿತ್ರಮಂದಿರ, ಮತ್ತೊಂದು ಐನಾಕ್ಸ್. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ವಿಷ್ಣುದಾದ ಅವರ ಸಿನಿಮಾ ರಿಲೀಸ್ ಆಗಿದೆ. ಅಂದು ಇತಿಹಾಸವನ್ನು ಬರೆದಂಥ ಸಿನಿಮಾ ಇವಾಗ 25 ವರ್ಷಗಳ ಬಳಿಕ ಹೊಸ ಇತಿಹಾಸವನ್ನು ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ನೀನು ಒಂಚೂರು ಕೆಳಗೆ ಬಿಡ್ಬೇಕು, ನಿಂದು ಹಸಿ ಬಿಡ್ಬೇಕು, ಇಬ್ರದು ಒಂಚೂರು. ಅದು ಆರದ ಮೇಲೆ ಕುತ್ಕೊಬಿಡದ, ಕೆಳಗೆ ಕಟ್ಟಿಬೇಕಾರೆ ಕೈ ಬಿಡೋನ್ ಬೇಕಾರೆ.